ನೀವು ಇನ್ ಕೇಸ್ IT ಜಾಬ್ ಮಾಡ್ತಾ ಇದ್ದರೆ ಐ ನೋ ಒನ್ ಕಾನ್ಸ್ಟೆಂಟ್ ರೀಸನ್ ನೀವೇನು ಕೊಡ್ತೀರಾ ಅಂದರೆ ಟೈಮ್ ಇಲ್ಲ, ತುಂಬ ಕೆಲಸ ಇದೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ, ತುಂಬ ಡೆಲಿವರಬಲ್ಸು, ಟಾಸ್ಕು, ಮೀಟಿಂಗು, ಕಾಲ್ಸು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬ್ರೋ, ನಾನು ಅದರಲ್ಲೇ ಇರೋದು. ಬಟ್ ನೀವು ನಿಮಗೋಸ್ಕರ ನೀವು ಒಂದು ಅರ್ಧ ತಾಸು ಟೈಮ್ ಕೊಟ್ಟಿಲ್ಲ ಅಂದ್ಕೊಳ್ಳಿ ನಿಮ್ಮ ವೇಟ್ ಟ್ರೈನಿಂಗಿಗೆ, ಅಥವಾ ಅರ್ಧ ತಾಸು ನಿಮ್ಮ ರಿಫ್ರೆಶ್ಮೆಂಟಿಗೆ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೆ, ನಿಮ್ಮ ಮೆಂಟಲ್ ಹೆಲ್ತಿಗೆ ಕೊಟ್ಟಿಲ್ಲ ಅಂದರೆ ಐ ಆಮ್ ನಾಟ್ ಶೂರ್ ಬ್ರೋ, ನೀವು ಎಷ್ಟಾರ ಅನ್ ಮಾಡಿ ಎಷ್ಟಾರ ಸೇವ್ ಮಾಡಿ ಯು ವಿಲ್ ಗೋಯಿಂಗ್ ಟು ಗಿವ್ ಬ್ಯಾಕ್ ಟು ವೇರ್ ಹಾಸ್ಪಿಟಲ್, ನಿಮ್ಮ ಟ್ರೀಟ್ಮೆಂಟಿಗೆ ನೀವೇ ವಾಪಸ್ ಆಗ್ತೀರಾ. ಸೊ ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ ಎಕ್ಸ್ಕ್ಯೂಸ್ ಇಲ್ಲದೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿ. ಎಕ್ಸಿಕ್ಯೂಟ್ ಅಂದರೆ ಒಳ್ಳೆ ಮೀಲ್ಸ್ ತಿನ್ನಿ, ಒಳ್ಳೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಟ್ರೈ ಮಾಡಿ, ಸ್ಟೆಪ್ ಕೌಂಟ್ ಇನ್ಕ್ರೀಸ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ, ಸೋಷಲೈಸ್ ಆಗಿ, ಮೈಂಡ್ನ ಫ್ರೀ ಮಾಡ್ಕೊಳ್ಳಿ. ಯಾವುದಾರ ಒಂದು ಸ್ಪೋರ್ಟ್ಸ್ಗೆ ಎನ್ರೋಲ್ ಆಗಿ, ಲೈಕ್ ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್, ಎನಿಥಿಂಗ್ ವಿಚ್ ಕ್ಯಾನ್ ಗಿವ್ ಯು ರಿಲ್ಯಾಕ್ಸೇಷನ್, ವಿಚ್ ಕ್ಯಾನ್ ಮೇಕ್ ಯು ಫೀಲ್ ಬೆಟರ್, ಹ್ಯಾಪಿ ಎಟ್ ದ ಸೇಮ್ ಟೈಮ್. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ನೀವು ದುಡ್ಡು ಮಾಡೋದು ಇಂಪಾರ್ಟೆಂಟ್ ಎಷ್ಟಿದೆಯಲ್ಲ ಅಷ್ಟೇ ಇಂಪಾರ್ಟೆಂಟ್ ನೀವು ಫಿಟ್ ಆಗಿರೋದು. ಯಾಕಂದರೆ ನಿಮ್ಮ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮ ನಂಬ್ಕೊಂಡು ಸುಮಾರು ಜನ ಜೀವನ ಮಾಡಿಸಿರ್ತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ.